ಬಗ್ಗೆ ಮಾತನಾಡೋದಕ್ಕೆ ಕಾರ್ಮಿಕ ಇಲಾಖೆಯ ಅಧಿಕಾರಿ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಅಂತ ಮಾತಾಡ್ತಿರೋದು. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮಗೆ ಈ ಘಟನೆ ಗಮನಕ್ಕೆ ಬಂತಾ? ಹಾ ಸರ್ ಬಂದಿದೆ ಸರ್. ಈಗ ನಾವು ಆನ್ ದ ವೇ ಇದೇವೆ ಸರ್, ಹೋಗ್ತಾ ಇದ್ದೇವೆ ಸರ್ ಈಗ ಸರ್ ಸ್ಥಳಕ್ಕೆ. ನೀವು ಬೆಳಗಾವಿ ವರ್ಕ್ ಮಾಡೋದಾ ಸರ್? ಹಾ ಹೌದು ಸರ್. ಅಂದ್ರೆ ಇಲ್ಲಿ 2 ಪೋಸ್ಟ್ ಇದೆ ಸರ್, ಲೇಬರ್ ಆಫೀಸರ್ Division 1 Division 2 ಅಂತ ಹೇಳಿ. ಓಕೆ, ಅದು Division 2 ಏರಿಯಾಕ್ ಬರ್ತದೆ ಸರ್. ಅವರು ನಾವು ಕೂಡ ಹೋಗ್ತಾ ಇದ್ದೇವೆ ಸರ್ ಈಗ ಆನ್ ದ ವೇ. ಇಷ್ಟು ವರ್ಷ ನಿಮ್ಮ ಗಮನಕ್ಕೆ ಈ ವಿಚಾರಣೆ ಬಂದಿಲ್ವಾ ಸರ್? ಅಲ್ಲ ಸರ್, ಅದು ಒಳಗಡೆ ಇದು ಅದೇ ಆ ಏರಿಯಾ ಇನ್ನು ಆಫೀಸರ್ ಇದಾರೆ ಸರ್, ಅವರು ಹೋಗ್ತಾ ಇದ್ದೇವೆ ಸರ್ ಈಗ ಆನ್ ದ ವೇ. ಅಲ್ಲ, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಅಂದ್ರೆ ಕಾರ್ಮಿಕರ ಹಿತರಕ್ಷಣೆಗೆ ಮೂಲ ಉದ್ದೇಶ ಅಲ್ವಾ? ಅದೇ ಸರ್, ನಾವು ಅದು ರುಟೀನ್ ಚೆಕಪ್ ಇರ್ತದೆ ಸರ್, ಮಾಡ್ತಾ ಇರ್ತೇವೆ. ಎಲ್ಲ ಹೋಟೆಲ್ಗಳು, ಧಾಬಾ, ರೆಸ್ಟೋರೆಂಟ್, ಬಾರ್ಗಳು, ಫ್ಯಾಕ್ಟ್ರೀಸ್ ಎಲ್ಲ ವಿಸಿಟ್ ಮಾಡ್ತಾ ಇರ್ತೇವೆ ಸರ್. ಯಾವಾಗ ಆ ತರದ ವಿಷಯಗಳು ಬಂದಾಗ ಅದನ್ನ ಮಾಡ್ತೇವೆ ಸರ್, ರೇಟ್ ಮಾಡಿ ಆಮೇಲೆ ಪ್ರಾಸಿಕ್ಯೂಷನ್ ಅದು ಮಾಡ್ತೇವೆ. ಆದ್ರೆ ಈ ವಿಷಯ ಇವತ್ತು ಬೆಳಿಗ್ಗೆ ತಮ್ಮ ನೋಡಿದ ಮೇಲೆ ಗೊತ್ತಾಗಿದೆ ಸರ್, ಅದು ಹೋಗ್ತಾ ಇದೆ ಸರ್ ಆನ್ ದ ವೇ. ಈಗ ನಿಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಏನ್ ಕ್ರಮ ತಗೋಬಹುದು, ಏನ್ ಅಧಿಕಾರ ಇದೆ ನಿಮಗೆ? ಸರ್ ಅದು ನಮ್ಮ ಇಲಾಖೆ ವ್ಯಾಪ್ತಿ ಅಂದ್ರೆ ಇದು ಬಾಂಡೆಡ್ ಲೇಬರ್ ಆಗಿದ್ರೆ ರೆವಿನ್ಯೂ ಇಲಾಖೆಯಲ್ಲಿ AC ಅವರು, ತಹಶೀಲ್ದಾರ್ ಅದನ್ನ ಕ್ರಮ ತೆಗೆದುಕೊಂಡು ಅದನ್ನ ಅವ್ರನ್ನ ರಿಹಾಬಿಲಿಟೇಷನ್ ಮಾಡಬೇಕಾಗುತ್ತೆ ಸರ್. ನಾವು ನಮ್ದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟದ ಕನಿಷ್ಠ ವೇತನ ಕೊಟ್ಟಿಲ್ಲ ಅಂದ್ರೆ, ಅಥವಾ ಬೋನಸ್ ನೀಡಿಲ್ಲ ಅಂದ್ರೆ, ಗ್ರಾಚ್ಯುಟಿಗೆ ಸಂಬಂಧಪಟ್ಟದ್ದು, ಅಥವಾ ಓವರ್ ಟೈಮ್ ವರ್ಕ್ ಏನಾದ್ರೂ ಇದ್ರೆ, ಮತ್ತೆ ಅಲ್ಲಿ ತನಿಖೆ ಕೈಗೊಂಡಾಗ ಯಾರಾದ್ರೂ ಬಾಲ ಕಾರ್ಮಿಕರು ಅಥವಾ ಕಿಶೋರ್ ಕಾರ್ಮಿಕರು ಇದ್ರೆ ನಾವು ಅವ್ರ ಜೊತೆ ಇದೆಲ್ಲ ಬಿಡಿ ಸರ್. ನಾನು ಕೇಳ್ತಾ ಇರೋದು, ಇಷ್ಟು ಮೃಗೀಯ ರೀತಿನಲ್ಲಿ, ಇಷ್ಟು ಕ್ರೂರತೆಯಲ್ಲಿ ಅವರಿಗೆ ಸರಪಳಿ ಹಾಕ್ಬಿಟ್ಟು ಅವ್ರನ್ನ ಕೆಲಸ ಮಾಡಿಸ್ಕೊತಾ ಇದಾರಲ್ಲ, ಇದ್ರ ವಿರುದ್ಧ ಕ್ರಮ ತಗೊಳ್ಬೇಕಾದವ್ರು ಯಾರು ಅಂತ? ತಪ್ಪು ಸರ್, ಅದು ತಪ್ಪು ಮಾಡಿ ತಪ್ಪದು. ನಾವು ಕ್ರಮ ಕೈಗೊಳ್ತೇವೆ ಸರ್. ಈಗ ಹೋಗ್ತಾ ಇದ್ದೇವೆ, ನಮ್ಮ ಏರಿಯಾ ಆಫೀಸರ್ ಇದಾರೆ ರಾಜೇಶ್ ಜಾಧವ್ ಅಂತ ಹೇಳಿ, ಅವರು ನಾವು ಕೂಡ ಹೋಗ್ತಾ ಇದ್ದೇವೆ ಸರ್. ಅಲ್ಲಿ ಲೋಕಲ್ ಕಿತ್ತೂರು ತಹಶೀಲ್ದಾರು AC ಅವರಿಗೆ ಇಂಟಿಮೇಷನ್ ಮಾಡಿದ್ದೇವೆ ಸರ್. ಹೋಗ್ತಾ ಇದ್ದೇವೆ ಸರ್, ಈಗ ಹೋಗಿ ಅದನ್ನ ರೆಸ್ಕ್ಯೂ ಮಾಡಿ ಕ್ರಮ ಕೈಗೊಳ್ತೇವೆ ಸರ್. ಅಲ್ಲ, ಈಗ ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಬರುತ್ತಾ ಅಂತ? ಇಲ್ಲ ಸರ್, ರೆವಿನ್ಯೂ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಸರ್. ಅದರಲ್ಲಿ ನಮ್ದು ಲೇಬರ್ ಆಕ್ಟ್ ವೈಲೇಷನ್ ಆಗಿದ್ರೆ ನಾವು ನೋಡ್ತೀವಿ ಸರ್. ಬಾಂಡೆಡ್ ಲೇಬರ್ ಇದ್ರೆ ಅದನ್ನ ರೆವಿನ್ಯೂ ಅವರು FIR ಮಾಡ್ತಾರೆ ಸರ್. ಒಂದು ಪ್ರಶ್ನೆ ಸರ್, ಜೀತ ಪದ್ಧತಿ ಇನ್ನೂ ಇದೆಯಾ ಸರ್? ಅದು ಬಂದಿದೆ ಈಗ ವಿಷಯ ಸರ್, ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ಸರ್. ಅದು ಜೀತ ಪದ್ಧತಿ ತಪ್ಪು, ಅದು ಮಾಡೋದು ಈಗ ಅದು ಮೇಜರ್ ವೈಲೇಷನ್. ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ. ಈಗ ಮೊದಲು ಆಗ್ಬೇಕಾಗಿರೋ ಕೆಲಸ, ಆ ಡಾಬಾ ಮಾಲೀಕ ಯಾರಿದ್ದಾರೆ ಅವರನ್ನ ಮೊದಲು ಬಂಧಿಸಬೇಕು. ಮಾಡ್ತೇವೆ ಸರ್. ಈಗೆಲ್ಲ ನಮ್ಮ ವಿವಿಧ ಇಲಾಖೆ ಸಹಯೋಗದೊಂದಿಗೆ ಹೋಗ್ತಾ ಇದ್ದೇವೆ ಸರ್. ಹೋಗಿ ಅದನ್ನ ನಾವು ಇಮಿಡಿಯೇಟ್ ಅವ್ರನ್ನೆಲ್ಲ ರೆಸ್ಕ್ಯೂ ಮಾಡಿ ಮಾಲೀಕನ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಅಲ್ಲಿ ಯಾರೋ ಹೇಳ್ತಾರಂತೆ ಆತ ತುಂಬಾ ಪ್ರಭಾವಿ, ಅವ್ರ ಹತ್ರ ತುಂಬಾ ಶ್ರೀಮಂತ, ದೊಡ್ಡ ದೊಡ್ಡ ಪ್ರಭಾವಿಗಳ ರಾಜಕಾರಣಿಗಳ ಆಶೀರ್ವಾದ ಇದೆ ಅಂತ. ಇದೆಲ್ಲದಕ್ಕೂ ಬಗ್ಬಾರ್ದು ತಾವು? ಇಲ್ಲ ಸರ್, ಎಷ್ಟೇ ಪ್ರಭಾವ ಆಗಿರ್ಲಿ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೇವೆ ಸರ್. ಸೊ ಈಗ ನೀವು ಅಲ್ಲಿಗೆ ರೀಚ್ ಆಗೋದಕ್ಕೆ ಇನ್ನೆಷ್ಟೊತ್ತಾಗುತ್ತೆ ಸರ್? ಸರ್ ಇನ್ನೊಂದು 20 to 25 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೇವೆ ಸರ್. ದಯವಿಟ್ಟು ಅಲ್ಲಿ ನಮ್ಮ ಕ್ಯಾಮ್ರಾಮನ್, ನಮ್ಮ ರಿಪೋರ್ಟರ್ಗಳು ಕೂಡ ಇರ್ತಾರೆ ಸರ್ ಅಲ್ಲಿ. ನೀವೇನು ಕ್ರಮ ತಗೊಂಡಿದ್ರೆ ಅದನ್ನ ಮುಲಾಜಿಲ್ದೆ ರಾಜ್ಯಕ್ಕೆ ತಿಳಿಸ್ಬೇಕು ನೀವು. ಇಲ್ಲ ಮಾಡ್ತೇವೆ ಸರ್, ಖಂಡಿತ. ಕಾರ್ಮಿಕ ಇಲಾಖೆ, ನಾನು ಆಕ್ಚುಲಿ ನಾನು ಸಂತೋಷ್ ಲಾಡ್ ಅವ್ರಿಗೆ ಟ್ರೈ ಮಾಡ್ತಾ ಇದ್ದೀನಿ, ಅವ್ರದ್ದು ಲೈನ್ ಸಿಗ್ತಾ ಇಲ್ಲ. ಆಯ್ತಾ, ಅವರು ಕೂಡ ನಿಮಗೆ ಶಬಾಷ್ ಅನ್ಬೇಕು, ಆ ತರ ಕೆಲಸ ಮಾಡಿ ತೋರಿಸಿ ದಯವಿಟ್ಟು. ಮಾಡ್ತೇವೆ ಸರ್. ಇದು ಟಾಸ್ಕ್ ಫೋರ್ಸ್ ಇರುತ್ತೆ ಸರ್ ನಮ್ದೊಂದು. ಆ ಟಾಸ್ಕ್ ಫೋರ್ಸ್ ಜೊತೆ ಸೇರಿ ನಾವು ಎಲ್ಲರೂ ಹೋಗಿ ಅದನ್ನ ಕ್ರಮ ಕೈಗೊಳ್ತೇವೆ ಸರ್. ಅದರ ವರದಿನೂ ತಮಗೆ ನೀಡ್ತೇವೆ ಸರ್. ಆಮೇಲೆ ಅವ್ರನ್ನ ಕೇಳಿ, ಅವ್ರ ಆ ಕಾರ್ಮಿಕರನ್ನ ನಿಮ್ಗೆ ಏನೇನು ಹಿಂಸೆ ಕೊಟ್ಟಿದ್ದಾರೆ, ಯಾವ ತರ ಮಾಡಿದ್ದಾರೆ ಎಲ್ಲ ಮಾತಾಡ್ತಾರೆ ಅವರು, ಉತ್ತರ ಭಾರತದವ್ರಂತೆ. ಇಲ್ಲ ಅವ್ರದ್ದು ಸ್ಟೇಟ್ಮೆಂಟ್ ತಗೋತೇವೆ ಸರ್. ಅವ್ರ ಸ್ಟೇಟ್ಮೆಂಟ್ ತಗೊಂತೇವೆ. ಆಮೇಲೆ ಮಾಲೀಕರಿಗೂ ನೋಟಿಸ್ ಇಶ್ಯೂ ಮಾಡ್ತೇವೆ ಸರ್. ಅವ್ರನ್ನ ರಿಹಬಿಲಿಟೇಷನ್ ಮಾಡ್ತೇವೆ ಸರ್. ಅವ್ರ ಕಾರ್ಮಿಕರು ಯಾವುದೇ ರಾಜ್ಯದಿಂದ ಇದ್ರು ಅವ್ರನ್ನ ಅವ್ರ ರಾಜ್ಯಕ್ಕೆ ಕಳಿಸ್ಕೊಡುವಂತದ್ದು, ಮತ್ತೆ ಬಾಂಡೆಡ್ ಲೇಬರ್ ಆಕ್ಟ್ ಅಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರೊವಿಷನ್ ಇದೆ ಸರ್. ಅವ್ರಿಗೆ ಇಮಿಡಿಯೇಟ್ ಕಂಪೆನ್ಸೇಷನ್ ಕೊಡ್ತೇವೆ. ಆಮೇಲೆ ನಂತರದ ದಿನಗಳಲ್ಲಿ ಅವ್ರಿಗೆ ಯಾವ ತರದ ಸೌಲಭ್ಯ ನೀಡಬೇಕಾಗುತ್ತ ಆ ಸೌಲಭ್ಯನ RDPR ಡಿಪಾರ್ಟ್ಮೆಂಟ್ ದಿಂದ, ರೆವಿನ್ಯೂ ಡಿಪಾರ್ಟ್ಮೆಂಟ್ ದಿಂದ ನಮ್ಮ ಇಲಾಖೆಗೆ ಏನಾದರೂ ಸ್ವಲ್ಪ ವಿಷಯ ಇದ್ರೆ ಅದನ್ನು ಕೂಡ ನಾವು ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಮಾಡ್ತೇವೆ ಸರ್. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ. ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ, ನಮ್ಮ ಪ್ರತಿನಿಧಿಗಳು ಕೂಡ ಅಲ್ಲೇ ಇರ್ತಾರೆ. ಮೊದಲು ನೀವೇನು ಕ್ರಮ ತಗೋತೀರೋ ಅದು ಗೊತ್ತಾಗಬೇಕು ರಾಜ್ಯದ ಜನಕ್ಕೆ. ಇದನ್ನು ಕೇಳೇ ಜನ ಹೌಹಾರ್ಬಿಟ್ಟಿದ್ದಾರೆ, ಹೀಗೂ ಇದೆಯಾ, ಹೀಗೂ ಇರ್ತಾರ ಜನ ಅಂತಂದ್ಬಿಟ್ಟು. ಬೆಳಗಾವಿ ಡಾಬಾದಲ್ಲಿ ಕಾರ್ಮಿಕರಿಗೆ ಸರಪಳಿ ಕಟ್ಟಿ ಚಿತ್ರಹಿಂಸೆ ಕೊಡ್ತಾ ಇರ್ತಕ್ಕಂಥ ಪ್ರಕರಣ. ಪಬ್ಲಿಕ್ ಟಿವಿಗೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮಲ್ಲಿಕಾರ್ಜುನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಷ್ಟೇ. ಈಗಾಗಲೇ ಅವರು ಆನ್ ದಿ ವೇ ಇದ್ದಾರೆ, ಇನ್ನು 20 ನಿಮಿಷಕ್ಕೆ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಚಿತ್ರಹಿಂಸೆಗೆ ಒಳಗಾಗಿರುವ ಕಾರ್ಮಿಕರ ರಕ್ಷಣೆಗೆ ಮುಂದಾಗ್ತೀವಿ, ಡಾಬಾ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಹೇಳಿದ್ದಾರೆ. ತಹಶೀಲ್ದಾರ್ಗೂ ಕೂಡ ಈಗಾಗಲೇ ಇಂಟಿಮೇಟ್ ಮಾಡಿದ್ದಾರೆ, ಅವರು ಕೂಡ ಬರ್ತಾ ಇದ್ದಾರಂತೆ, ಟಾಸ್ಕ್ ಫೋರ್ಸ್ ಜೊತೆನಲ್ಲಿ ಹೋಗ್ತಾ ಇದ್ದಾರಂತೆ. ಖಂಡಿತ ನಾನು ಆಗಲೇ ಅದಕ್ಕೆ ಹೇಳಿದ್ದು,
ಇಂಥ ಇಂಥ ಏನು ಇಡೀ ಪ್ರಜ್ಞಾವಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯಗಳಿಗೆ ಅವತ್ತವತ್ತೇ ಬ್ರೇಕ್ ಬೀಳಬೇಕು. ನನ್ನ ಪ್ರಕಾರ ನಾಳೆನೂ ಕ್ರಮ ಆಗಬಾರ್ದು, ಇವತ್ತೇ ಆಗಬೇಕು ಕ್ರಮ, ಇವತ್ತೇ ಆಗಬೇಕು ಕ್ರಮ. ಆ ಕ್ರಮ ಏನು ಅಂತಕ್ಕಂಥದ್ದನ್ನು ರಾಜ್ಯದ ಜನಕ್ಕೆ ನಾವೇ ಹೇಳ್ತೀವಿ. ಇನ್ನೊಂದು 2-3 ಗಂಟೆ ವೆಯ್ಟ್ ಮಾಡಿ, ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಕಾರ್ಮಿಕ ಇಲಾಖೆ ಅಧಿಕಾರಿ ಹೇಳಿದ ಪ್ರಕಾರ ಕಠಿಣ ಕ್ರಮ ತಗೋತಾರ, ವೆಯ್ಟ್ ಮಾಡೋಣ. ಎಂಥ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಮಾಡಿರೋ ತಪ್ಪಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಏನು ಶಿಕ್ಷೆ ಆಗುತ್ತೆ ಅಂತ ವೆಯ್ಟ್ ಮಾಡೋಣ.